ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯದ ಬಗ್ಗೆ ಸಾಕಷ್ಟು ಕುತೂಹಲವಂತೂ ಇದ್ದೇ ಇರುತ್ತೆ. ರಾಜ್ಯ ಮಳೆ ಬೆಳೆ ರಾಜಕಾರಣದ ಬಗ್ಗೆ ಭವಿಷ್ಯ ನುಡಿದು ಗಮನ ಸೆಳೀತಾರೆ. ಇದೀಗ ರಾಜ್ಯ ರಾಜಕೀಯದ ಬಗ್ಗೆ ಮಹತ್ವದ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಆಗಾಗ ಚರ್ಚೆಗೆ ಬರುತ್ತಲೇ ಇರುತ್ತೆ. ಇನ್ನೇನು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಇಳಿದೇ ಬಿಡ್ತಾರೆ ಎಂಬೆಲ್ಲ ರೀತಿ ವಿಪಕ್ಷಗಳು ವಾಗ್ದಾಳಿ ನಡೆಸಿವೆ. ಆದರೆ ಆ ವಿಚಾರ ಅಲ್ಲಲ್ಲಿಗೆ ನಿಂತಿದೆ. ಇದೀಗ ಕೋಡಿಮಠದ ಸ್ವಾಮಿಗಳು ಸಿಎಂ ಸ್ಥಾನದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಹೇಳಬೇಕಂದ್ರೆ ಸಂಕ್ರಾಂತಿ ಕಳೆವಿ ಇದಕ್ಕೆ ಬರಲ್ಲ, ಒಂದು ಪಕ್ಷ ಆಳುತ್ತೆ ಅಷ್ಟಂತೂ ಹೇಳ್ತೀನಿ. ಯಾವುದೇ ಕೊಯ್ಲೇಷನ್ ಇಲ್ಲ, ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಿಮಗೆ ವಿಶೇಷವಾಗಿ ರಾಜಕೀಯ ಭವಿಷ್ಯ ಈ ರಾಜ್ಯದ್ದು ಇನ್ನೂ 2-3 ದಿನ ಕಳಿಬೇಕಂತ ಮಾಡಿದ್ದೀನಿ. ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇದು ನೋಡಿದಿರ. ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಯವರು ವಿಜಯಪುರದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡುತ್ತಿದ್ದೆ. ಉತ್ತರ ಕರ್ನಾಟಕದಿಂದ ಯಾರಾದರೂ ಸಿಎಂ ಆದರೆ ಎಂಬಿ ಪಾಟೀಲ್ ಆಗಲಿ ಎಂದು ಹೇಳಿದರು. ಈ ಮಾತನ್ನ ಕೇಳಿಸಿಕೊಂಡ ಎಂಬಿ ಪಾಟೀಲ್ ಖುಷಿ ಪಟ್ಟರು. ಒಂದೇ ವೇದಿಕೆಯಲ್ಲಿ ಸಚಿವ ಎಂಬಿ ಪಾಟೀಲ್ ಹಾಗೂ ಕೋಡಿಮಠದ ಶಿವಯೋಗಿ ಶಿವಾನಂದ ಸ್ವಾಮಿಗಳು ಇದ್ದರು. ಸ್ವಾಮೀಜಿಗೆ ತನ್ನ ಮೇಲೆ ಇರುವ ಆತ್ಮೀಯತೆಗೆ ಖುಷಿ ಪಟ್ಟರು. ಸಿಎಂ ಸ್ಥಾನದಲ್ಲಿ ತನ್ನನ್ನು ನೋಡಲು ಇಚ್ಛಿಸುತ್ತಿದ್ದಾರೆ ಎಂಬ ಖುಷಿ ಅವರಲ್ಲಿ ಕಂಡಿತು. ಇನ್ನು ಸಿಎಂ ವಿಚಾರಕ್ಕೇನೆ ಕಳೆದ ಬಾರಿಯೂ ಕೋಡಿಮಠದ ಶ್ರೀಗಳ ಭವಿಷ್ಯನೂ ಸದ್ದು ಮಾಡಿತ್ತು. ಈ ಬಾರಿ ಮಹಿಳೆ ಸಿಎಂ ಆಗ್ತಾರೆ ಎಂಬ ಭವಿಷ್ಯ ನುಡಿದ ಬೆನ್ನಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚರ್ಚೆಗೆ ಬಂದಿತ್ತು.